ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 2 ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅಡುಗೆ ಮನೆಯಲ್ಲಿ ಉಪಯೋಗವಾಗುವಂತಹ ಎಲ್ಲರಿಗೂ ಆಗುವಂತಹ 2 ಉಪಯುಕ್ತ ಮಾಹಿತಿಗಳು. ಈಗ ನೋಡಿ, ನಾನು ಮೊದಲಿಗೆ ದೋಸೆ ಹಂಚನ್ನು ತೋರಿಸ್ತಾ ಇದ್ದೀನಿ. ದೋಸೆ ಹಂಚು ಇದು ಎಲ್ಲ ಕೋಟ ಹೋಗಿದೆ, ನಾನ್ ಸ್ಟಿಕ್ ಕೋಟ ಹೋಗಿದೆ. ಆದರೂ ನಾನು ಇದೇ ಹಂಚಲ್ಲಿ ದೋಸೆಯನ್ನು ಮಾಡಬೇಕು. ಇದು ಪರ್ಫೆಕ್ಟಾಗಿ ದೋಸೆ ಏಳ್ತಾ ಇಲ್ಲ, ಅದಕ್ಕೆ ಇದರಲ್ಲೇ ಮಾಡಬೇಕು. ನಿಮ್ಮ ಮನೆಯಲ್ಲಿ ಇರುವಂತಹ ಹಳೆ ಹಂಚಲ್ಲೂ ಸಹಿತ ನೀವು ಈ ಟ್ರಿಕ್ಸನ್ನು ಉಪಯೋಗಿಸಿ ದೋಸೆಯನ್ನು ಮಾಡಬಹುದು. ನೋಡಿ, ನಾನೀಗ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಈರುಳ್ಳಿಯನ್ನು ನಾನು 1/4 ಭಾಗದಷ್ಟು ಕಟ್ ಮಾಡಿ 3/4 ಭಾಗವನ್ನು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಗ್ರಿಪ್ಪರ್ ಇರುತ್ತೋ ಅದನ್ನು ನೀವು ಬೇಕಾದರೆ 3/4 ಅಥವಾ ಅರ್ಧ ಭಾಗವನ್ನು ಕಟ್ ಮಾಡಿ ತೊಗೋಬೋದು. ನಿಮಗೆ ಯಾವುದು ಉಪಯೋಗ ಆಗುತ್ತೋ ಅದನ್ನು ನೀವು ಉಪಯೋಗ ಮಾಡ್ಕೋಬೋದು. ತುಂಬು ಇರುವ ಭಾಗ ಅಥವಾ ಜುಬ್ರ ಇರುವ ಭಾಗವನ್ನು ಸಹಿತ ನೀವು ತೊಗೊಂಡು ಉಪಯೋಗ ಮಾಡ್ಕೋಬೋದು. ಈ ರೀತಿ ನಿಮ್ಮ ಮನೆಯಲ್ಲಿ ಹಳೆಯ ಹಂಚು ಇದ್ದರೆ ನೀವು ಇದರ ಉಪಯೋಗವನ್ನು ಪಡ್ಕೋಬಹುದು. ನೋಡಿ, ಅತಿ ಸುಲಭವಾಗಿ ದೋಸೆ ಏಳ್ತವೆ. ಈ ರೀತಿ ಈ ಟ್ರಿಕ್ಸನ್ನು ಉಪಯೋಗ ಮಾಡೋದ್ರಿಂದ ಘಮ ಘಮ ಅನ್ನೋ ದೋಸೆಗಳು ಸಹಿತ ನಮಗೆ ತಿನ್ನಲಿಕ್ಕೆ ಸಿಗ್ತವೆ. ನೋಡಿರಿ, ಈಗ ನಾನು ಹಂಚನ್ನು ಇಟ್ಕೊಂಡಿದ್ದೀನಿ, ಗ್ಯಾಸನ್ನು ಸಹಿತ ಹಚ್ಚಿದ್ದೀನಿ. ಈ ರೀತಿ 2-3 ನಿಮಿಷಗಳ ಕಾಲ ಈ ರೀತಿ ಡ್ರೈ ಹಂಚಿನ ಮೇಲೆ ಈ ರೀತಿ ಸವರ್ತಾ ಬಂದರೆ ನಮಗೆ ಆಗಲೇ ಈರುಳ್ಳಿ ಸ್ಮೆಲ್ಲು ಘಮ ಘಮ ಅಂತ ಮೂಗಿಗೆ ಪಡೆಯುತ್ತೆ. ನೋಡಿರಿ, ಭಾಳ ಸೂಪರಾಗಿರುವಂತಹ ದೋಸೆಗಳು ಸಹಿತ ಏಳ್ತವೆ ಮತ್ತು ಅಷ್ಟೇ ರುಚಿಯಾಗಿರುವಂತಹ ದೋಸೆಗಳು ನಮಗೆ ಸಿಗ್ತವೆ. ಈ ರೀತಿ ಮಾಡೋದ್ರಿಂದ ಬಹಳ ರುಚಿಯಾಗಿರ್ತವೆ ದೋಸೆಗಳು. ಪರ್ಫೆಕ್ಟಾಗಿ ಸೂಪರಾಗಿ ದೋಸೆಗಳು ಕ್ರಿಸ್ಪಿಯಾಗಿ ಬರ್ತವೆ. ನೋಡಿರಿ, ಈಗ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ದೋಸೆಯನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಈ ರೀತಿ ಸಲೀಸಾಗಿ ನಮ್ಮ ದೋಸೆಗಳು ಇರತ್ತವೆ. ನೋಡಿರಿ, ಈ ರೀತಿ ಪರ್ಫೆಕ್ಟ್ ಆದಂತಹ ದೋಸೆ ನಮಗೆ ರೆಡಿ ಆಯಿತು. ಈಗ ನೋಡಿ ಎಷ್ಟು ಚೆನ್ನಾಗಾಗಿತ್ತು. ಈಗ ನಾನು 2ನೇ ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ. ನೋಡಿ, ನಾನು ಹೋಳಿಗೆ ಅಥವಾ ಒಬ್ಬಟ್ಟು ಅಥವಾ ಕಡುಬನ್ನು ಮಾಡಬೇಕು. ಆಗ ನಾವು ಹೂರಣವನ್ನು ರುಬ್ಬಿ ಇಟ್ಕೊಂಡಿರ್ತೀವಿ. ಅದು ಸ್ವಲ್ಪ ನೀರಾಗಿರುತ್ತೆ ಹೂರಣ. ಈಗ ನೋಡಿರಿ, ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡಲಿಕ್ಕೆ. ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ, ಗಟ್ಟಿಯಾಗಿದೆ. ಹೋಳಿಗೆ ಮಾಡಲಿಕ್ಕೆ ಸರಿಯಾದಂತಹ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಆ ಹಿಟ್ಟಿಗೆ ಈ ಹೂರಣ ಒಂದಲ್ಲ, ಯಾಕಂದರೆ ಹೋಳಿಗೆ ಬರೋದಿಲ್ಲ ಅದು. ಯಾಕಂದರೆ ಅದು ನೀರಿದೆ, ಸ್ವಲ್ಪ ಅಳ್ಳಕ ಇದೆ. ಅಳ್ಳಕ ಅಂತೀವಿ ನೋಡಿರಿ ನಮ್ಮ ಸೈಡೆಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 1 ಟೀ ಕುಡಿಯೋ ಕಪ್ಪಲ್ಲಿ 1 ಟೀ ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಹೂರಣ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ನೀವು ತೊಗೋಬೇಕಾಗುತ್ತೆ. ಈಗ ನೋಡಿರಿ, ನಾನು ಆಲ್ರೆಡಿ ಸಕ್ಕರೆ ಹಾಕಿದ್ದೆ ಆ ಜಾರಲ್ಲಿ. ಅದೇ ಜಾರಲ್ಲಿ ಈ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಪೌಡ್ರ್ ಮಾಡಬೇಕು. ನೋಡಿರಿ, ಫುಲ್ ಫೈನ್ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ತೊಗೊಂಡು ಬಂದೆ. ಈಗ ಪೌಡ್ರ್ ಮಾಡಿದ ನಂತರ ನಾನೀಗ ನೋಡಿರಿ, ಈ ರೀತಿ ಅದನ್ನು ಜಡಿ ಆಡಿಸಿ ಹೂರಣದಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಹೂರಣದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪರ್ಫೆಕ್ಟ್ ಆದಂತಹ ಹೂರಣ ನಮಗೆ ಸಿಗುತ್ತೆ. ಗಟ್ಟಿಯಾಗುತ್ತೆ ನೋಡಿರಿ, ಅದು ಎಲ್ಲ ಅವಲಕ್ಕಿ ಪೌಡ್ರೆಲ್ಲ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಮಗೆ ಪರ್ಫೆಕ್ಟ್ ಆದಂತಹ ಹೂರಣ ರೆಡಿಯಾಗಿ ಸಿಗುತ್ತೆ. ಹೋಳಿಗೆ ಸಹಿತ ಸುಲಭವಾಗಿ ಕೆಡಲಾರ್ದಂಗೆ ಹೋಳಿಗೆಯನ್ನು ಸಹಿತ ನಾವು ಮಾಡ್ಕೋಬೋದು. ಯಾವುದೇ ಇದರಲ್ಲಿ ಅನುಮಾನ ಬೇಡ. ಪರ್ಫೆಕ್ಟ್ ಆದಂಥ ದೋಸೆಗಳು ಅಥವಾ ಇದು ದೋಸೆ ಮತ್ತು ಹೋಳಿಗೆಯು ಸಹಿತ ಬರ್ತವೆ. ನೋಡಿರಿ, ಈ ಟ್ರಿಕ್ಸನ್ನು ಉಪಯೋಗ ಮಾಡುವುದರಿಂದ. ನೋಡಿ, ಈಗ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ನಮ್ಗೆ ಅವಲಕ್ಕಿ ಪೌಡ್ರು. ಅದನ್ನು ಸಹಿತ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಪರ್ಫೆಕ್ಟ್ ಆದಂತಹ ಹೂರಣ ರೆಡಿ ಆಯಿತು. ಇದು ಎಲ್ಲರ ಮನೆಯಲ್ಲೂ ಈ ಸಮಸ್ಯೆ ಬಂದೇ ಬರುತ್ತೆ. ಹಾಗಾಗಿ ನೀವು ಈ ಟ್ರಿಕ್ಸನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೂ ಸಹಿತ ಸರಳವಾಗಿ ಧೈರ್ಯವಾಗಿ ಹೋಳಿಗೆಯನ್ನು ಮಾಡ್ಬೋದು. ಹೂರಣ ಕೆಡುತ್ತೆ ಅನ್ನೋ ಸಮಸ್ಯೆನೇ ಇಲ್ಲ. ನೋಡಿರಿ, ಈ ರೀತಿ ಆಯ್ತು. ನೋಡಿರಿ, ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದು ಬೇಗನೆ ಬೆಂದುಬಿಡುತ್ತೆ ಬೇಳೆ. ಹಂಗಾಗಿ ಸ್ವಲ್ಪ ನೀರಾಗಿ
ಅಳ್ಳಕ್ಕ ಆಗುವಂತಹ ಚಾನ್ಸ್ ಇರುತ್ತೆ ಹೂರಣ. ಹಂಗಾಗಿ ಈ ಟ್ರಿಕ್ಸನ್ನು ಉಪಯೋಗ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಭಯವಿಲ್ಲದೆ ಹೋಳಿಗೆಯನ್ನು ಮಾಡ್ಕೋಬೋದು. ನಾನೀಗ 4 ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ರೀತಿ. ನಾನು ಹೋಳಿಗೆಯನ್ನಾಗಲೇ ತೋರಿಸಿರೋದ್ರಿಂದ ಹೋಳಿಗೆಯನ್ನು ತೋರಿಸ್ತಾ ಇಲ್ಲ. ರೆಡಿ ಮಾಡಿರುವಂತಹ ಹೋಳಿಗೆಯನ್ನು ಇಲ್ಲಿ ತೋರಿಸಿದ್ದೇನೆ ನೋಡಿರಿ. ಪರ್ಫೆಕ್ಟ್ ಆದಂತಹ ಹೋಳಿಗೆ ನಮಗೆ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹೋಳಿಗೆ. ನೀವು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.